ಹೆಲೋ ನಮಸ್ಕಾರ ರೀ. ಸೊ ಇವತ್ತಿನ ನಾನು ನಿಮ್ಗೆ ಅಗದಿ ಸಂಡೇ ಸ್ಪೆಷಲ್ ಆಗಿರುವಂತಹ ಮಟನ್ ಕೀಮಾ ಸಾಂಬಾರು ಅಥವಾ ಗ್ರೇವಿನ ಹೆಂಗೆ ಮಾಡೋದಂತ ತೋರ್ಸಕ್ಕೆ ಇವತ್ತಿನ ದಿನ ಬಂದೀನಿ ನೋಡ್ರಿ. ಸೊ ಅದು ಏನು ಹೆಂಗೆ ಮಾಡೋದಂತ ನಿಮ್ಗೆ ತೋರಿಸ್ತೀನಂತ ಯಾರೆಲ್ಲ ನೋಡಾಕತ್ತೀರಿ ನಮ್ಮ ಚಾನಲ್ನ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಂಗೆ ಒಂದು ಲೈಕ್ ಮಾಡಿ ಬಂದುಬಿಡ್ರಿ. ಸೊ ಬರ್ರಿ ಇವಾಗ ಹೆಂಗೆ ಮಾಡೋದಂತ ತೋರಿಸ್ತೀನಂತ. ಮೊದಲೇದಾಗಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ನಾನು ಮಟನ್ನ ತೊಗೊಂಡಿದ್ದೀನಿ ನೋಡ್ರಿ. ಸೊ ಚೆಂದಾಗಿ ಹೊಡೆಸಿರೋಂಥ ಕೈಮಾನ ತೊಗೊಂಬಂದಿದ್ದೀನಿ. ಸೊ ಇವಾಗ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನಾನೊಂದು ಮಿಕ್ಸಿ ಜಾರಿಗೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಪುಟಾಣಿನ. ಇವಾಗ ಒಂದು ಸ್ವಲ್ಪ ತಗೊಂಡಿದ್ದೀನಿ, ಒಂದು ಸ್ವಲ್ಪ ನಾನು ಜಾರಲ್ಲಿ ಬಿಟ್ಟಿದ್ದೀನಿ. ಸೊ ಮಸಾಲೆಗೆ ಒಂದು 2 ಚಮಚದಷ್ಟು ಗಸಗಸೆ, ಒಂದು 5 ಲವಂಗ, ಹಾಗೆ ಒಂದು 3 ಏಲಕ್ಕಿ, ಒಂದು 2 ಚಕ್ಕೆನ ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಒಂದು 2 ಗಡ್ಡೆ ಬೆಳ್ಳುಳ್ಳಿ, ಹಾಗೆ ಒಂದು 4ರಿಂದ ಒಂದು 5 ಪೀಸಷ್ಟು ಹಸಿ ಶುಂಠಿನ ಹಾಕ್ಕೊಂಡಿದ್ದೀನಿ ನೋಡಿರಿ. ಸೊ ಇದಿಷ್ಟು ಜಾರಿಗೆ ಹಾಕ್ಕೊಂಡು ಆದಮೇಲೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ನಾನು ಹಸಿ ಕಾಯಿ ಹಾಕ್ಕೊಳಕತ್ತೀನಿ. ಹಂಗೆ ಒಂದು ಉಳ್ಳಾಗಡ್ಡಿ, ಹಂಗೆ ಒಂದು 2 ಟೊಮ್ಯಾಟೋನ ಹಾಕ್ಕೊಳಕತ್ತೀನಿ. ಸೊ ಇದಿಷ್ಟು ಹಾಕ್ಕೊಂಡು ಆದಮೇಲೆ ಕೊತ್ತಂಬರಿ, ಹಾಗೆ ಸ್ವಲ್ಪ ಪುದೀನನ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಪೂರ್ತಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಪೂರ್ತಿ ನೈಸಾಗಿ ರುಬ್ಕೋಬೇಕು ನೋಡಿರಿ ಇದನ್ನು. ಸೊ ತೋರ್ಸಾಕತ್ತೀನಿಲ್ಲ, ಪೂರ್ತಿ ನೈಸಾಗಿರ್ಬೇಕು ಅಂದ್ರೆ ಮಾತ್ರ ಸಾಂಬಾರು ತಿಕ್ಕಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಮಸಾಲೆ ಅರ್ಧ ತಗೊಂಡಿದ್ದೀನಿ, ಒಂದು ಸ್ವಲ್ಪ ಬಿಟ್ಕೊಂಡಿದ್ದೀನಿ ನೋಡಿರಿ, ಒಂದು 2 ಚಮಚದಷ್ಟು ಇಟ್ಕೊಂಡು ಅದರಲ್ಲಿ ಮಟನ್ನ ಹಾಕ್ಕೊಂಡ್ಬಿಟ್ಟು ಕೀಮಾನ ಹಾಕ್ಕೊಂಡು ಆನ್ ಆಫ್ ಥರ ಮಾಡ್ಕೋಬೇಕಾಗತ್ತೆ ಜಾರಲ್ಲಿ. ಸೊ ಅಂದರೆ ಸ್ವಲ್ಪ ದೊಡ್ಡ ಪೀಸ್ ಇರುತ್ತಲ್ಲ, ಸ್ವಲ್ಪ ಸಣ್ಣ ಆಗುತ್ತೆ. ಇವಾಗ ಇದಕ್ಕೆ ಒಂದು 2 ಚಮಚದಷ್ಟು ನಾನು ಧನಿಯಾ ಪುಡಿನ ಹಾಕ್ಕೊಳಕತ್ತೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲೆ, ಸ್ವಲ್ಪ ಅರಿಶಿನ, ಹಾಗೆ ನಾವೇನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿರಿ ಪುಟಾಣಿ ಹಿಟ್ಟನ್ನು ಹಾಕ್ಕೊಳಕತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇದಕ್ಕೆ ಒಂದು 2 ಚಮಚದಷ್ಟು ಖಾರದ ಪುಡಿನ ಹಾಕ್ಕೊಳಕತ್ತೀನಿ. ಸೊ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾವು ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ ನೋಡಿರಿ. ಸೊ ಮಸಾಲೆ ಪೂರ್ತಿ ಎಲ್ಲನೂ ಮಿಕ್ಸ್ ಆಗಬೇಕಲ್ಲ, ಸೊ ಅದಕ್ಕಾಗಿ ನಾವು ಪೂರ್ತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ತೋರ್ಸಾಕತ್ತೀನಿ ನೋಡಿರಿ, ಈ ರೀತಿ ಚೆನ್ನಾಗಿ ನೀವು ಈಗ ಮಸಾಲಿನ ಅದಕ್ಕೆ ಪೂರ್ತಿ ಮಟನಿಗೆ ಹೊಂದುವಂಗೆ ನೀವು ಕಲಿಸ್ಕೊಂಡ್ರಿ ಅಂತಂದ್ರೆ ಸೊ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾವು ಇದನ್ನು ಉಂಡೆಗಳಾಗಿ ಮಾಡ್ಕೊಳ್ಳೋಣ ಅಂತ. ಸೊ ಪುಟಾಣಿ ಹಿಟ್ಟು ಹಾಕೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಉಂಡೆ ಒಡೆಯಂಗಿಲ್ಲ ನೋಡಿರಿ. ಸೊ ಈಗ ಮಟನ್ದು ಈಗಿರುತ್ತಲ್ಲ, ಸೊ ಸಾಂಬಾರಲ್ಲಿ ಹಾಕಿದ ತಕ್ಷಣ ಅಥವಾ ಎಣ್ಣೆಲಿ ಹಾಕಿದ ತಕ್ಷಣ ಒಡೆದು ಬಿಡುತ್ತಲ್ಲ, ಸೊ ಪುಟಾಣಿ ಹಿಟ್ಟು ಹಾಕೋದ್ರಿಂದ ಗಟ್ಟಿಯಾಗಿ ಆಗುತ್ತೆ, ಹಾಗೆ ಸಾಫ್ಟಾಗಿ ಇರುತ್ತೆ, ಹಾಗೆ ಒಡೆಯಂಗಿಲ್ಲ ನೋಡಿರಿ. ಸೊ ಇವಾಗ ತೋರ್ಸಕತ್ತೀನಿಲ್ಲ. ಸೊ ಈ ರೀತಿ ರೌಂಡಾಗಿ ಶೇಪಾಗಿ ಉಂಡೆಗಳನ್ನ ಮಾಡಿಟ್ಕೊಳಾಗ್ತೀನಿ. ಸೊ ನಾನು ಇಲ್ಲಿ ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೆನಲ್ಲ, ಸೊ ಅರ್ಧ ಕೆ ಜಿನಲ್ಲಿ ಇಷ್ಟೊಂದು ಉಂಡೆ ಆಗಿದ್ದಾವೆ. ಸೊ ನಾನು ಮೀಡಿಯಮ್ ಆಗಿನೇ ಮಾಡಿಟ್ಕೊಂಡಿದ್ದೀನಿ. ಇವಾಗ ಒಂದು ಗ್ಯಾಸ್ ಹಚ್ಕೊಂಡ್ಬಿಟ್ಟು ಬಾಳ್ಗಿನ ಬಿಸಿಗಿಟ್ಕೊಂಡು ಅದಕ್ಕೆ ಒಂದು 4ರಿಂದ ಒಂದು 5 ಚಮಚದಷ್ಟು ಎಣ್ಣೆನ ಹಾಕ್ಕೊಳಕತ್ತೀನಿ. ಸೊ ಎಣ್ಣೆ ಬಿಸಿ ಆಗ್ತಾ ಇರಲಿ. ಸೊ ಇವಾಗ ಇದಕ್ಕೆ ಒಗ್ಗರಣೆಗೆ ನಾನು ಒಂದು ಕಟ್ ಮಾಡಿರೋಂಥ ಸಣ್ಣದಾಗಿ ಕಟ್ ಮಾಡಿದ ಉಳ್ಳಾಗಡ್ಡಿ ಹಾಕ್ಕೊಳಕತ್ತೀನಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಳಕತ್ತೀನಿ. ಸೊ ಫ್ಲೇವರಿಗೆ ನಿಮಗೆ ಇಷ್ಟ ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸೌಟಿಂದ ನಾನು ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಂತ. ಸೊ ಉಳ್ಳಾಗಡ್ಡಿದು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ನೋಡಿರಿ. ಇವಾಗ 1 ಚಮಚದಷ್ಟು ನಾನು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು 2 ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳತ್ತೀನಿ. ಸೊ ಖಾರದ ಪುಡಿನ ಈ ಎಣ್ಣೆ ಒಳಗಡೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ, ನಿಮ್ಗೆ ಗೊತ್ತಾಗತ್ತಾಗ ನೋಡಿರಿ ಎಷ್ಟು ಚೆನ್ನಾಗಿ ಕಲರ್ ಬಿಡುತ್ತೆ. ಇದಿಷ್ಟು ಸ್ವಲ್ಪ ಚೆನ್ನಾಗಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವೇನು ಮಸಾಲೆ ಏನೋ ರುಬ್ಬಿಟ್ಕೊಂಡಿದ್ದೀವಿ ನೋಡಿರಿ, ಅದನ್ನು ಈ ಮಸಾಲೆನ ಇದ್ರೊಳಗಡೆ ಹಾಕ್ಕೊಳಕತ್ತೀನಂತ. ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣಂತ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಸಾಂಬಾರು ಎಷ್ಟು ಗಟ್ಟಿಯಾಗಬೇಕಾ ಅಥವಾ ತಿಳುವಾಗಬೇಕಾ ಅಂತ ಅನ್ನೋದು ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿರಿ. ಅಷ್ಟು ನೀರನ್ನು ಹಾಕ್ಕೋಬೋದು. ಹಾಕೋತೀನಂತ ಒಂದು 4 ಚರಿಗೆಯಷ್ಟು ನೀರು ಹಾಕ್ಕೊಳ್ಳೋದಲ್ಲ, ಒಂದು ಸ್ವಲ್ಪ ಹಾಕ್ಕೊಳ್ಬೇಕಾಗತ್ತೆ. ಸೊ ಅಷ್ಟೇ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇರಂಗಿಲ್ಲ ನೋಡಿರಿ. ಇವಾಗ ನೋಡತ್ತಿರಲ್ಲ, ಇದಕ್ಕೆ ಸ್ವಲ್ಪ ನೀರು ನೀರು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಇದು ಸ್ವಲ್ಪ ಚೆನ್ನಾಗಿ ಒಂದು 10ರಿಂದ ಒಂದು 15 ನಿಮಿಷ ಈ ಸಾಂಬಾರು ಚೆನ್ನಾಗಿ ಕುದಿಬೇಕು ನೋಡಿರಿ. ಈ ಹಸಿ ವಾಸನೆ ಮಸಾಲೆದೆಲ್ಲನೂ ಹೋಗಿ ಈ ರೀತಿ ಕಳಮಳ ಅಂತ ಕುದೀತಾ ಇರಬೇಕು. ಇವಾಗ ಇದಕ್ಕೆ ನಾನು ಸ್ವಲ್ಪ ಕಸೂರಿ ಮೆಂತ್ಯ, ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸನ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡ್ಬಿಟ್ವೆ ಅಂತಂದ್ರೆ ಹುಣಸೆಹಣ್ಣಿನ ರಸ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಟೊಮೆಟೊ ಸ್ವಲ್ಪ ಹುಳಿ ಕಡಿಮೆ ಇರುತ್ತಲ್ಲ, ಹಂಗಂದ್ರೆ ಸ್ವಲ್ಪ ಹುಳಿ ಆಗಲಿ ಅಂತ, ಜಾಸ್ತಿ ಹುಳಿ ಏನು ಆಗಂಗಿಲ್ಲ. ಇವಾಗ ಇದನ್ನು ಪೂರ್ತಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಯೋಕೆ ಬಿಡೋಣಂತ. ಸೊ ಈ ರೀತಿ ಚೆನ್ನಾಗಿ ಕಳಕಳ ಅಂತ ಕುದೀತಾ ಇರುತ್ತಲ್ಲ, ಇವಾಗ ನಾವು ಇದಕ್ಕೆ ಗ್ಯಾಸ್ನ ಸ್ವಲ್ಪ ಉರಿನ ಪೂರ್ತಿ ಮೀಡಿಯಮಾಗಿ ಮಾಡ್ಕೊಂಡ್ಬಿಡ್ರಿ. ಸೊ ಪೂರ್ತಿ ಕಡಿಮೆ ಮಾಡ್ಕೊಂಡ್ಬಿಟ್ಟು ನಾವೇನು ಉಂಡೆಗಳಾಗಿ ಏನು ಮಾಡ್ಕೊಂಡಿದ್ವಲ್ಲ
ಸೊ ಈ ಕೀಮಾ ಉಂಡೆನ ಇದ್ರೊಳಗಡೆ ಹಾಕ್ಕೊಳ್ಳೋಣ ಅಂತ. ಸೊ ನೋಡಕತ್ತಿರಲ್ಲ ಈ ರೀತಿ ಒಂದೊಂದಾಗಿ ಉಂಡೆನ ಇದ್ರೊಳಗಡೆ ಹಾಕ್ಕೊಳ್ಳೋಣ ಅಂತ. ಉಂಡೆ ಇದೆಲ್ಲ ಹಾಕ್ಕೊಂಡು ಆದಮೇಲೆ ನೀವು ಸೌಟ್ ಹಾಕಿ ಏನು ತಿರುವಾಡಕ್ಕೆ ಹೋಗ್ಬಾರ್ದು ನೋಡಿರಿ. ಸೊ ಒಂದು 10 ನಿಮಿಷ ಸುಮ್ಮನೆ ಗ್ಯಾಸನ್ನ ಪೂರ್ತಿ ಮೀಡಿಯಮ್ ಆಗಿ ಇಟ್ಬಿಟ್ಟು ಬಿಡ್ಬೇಕು. ಫುಲ್ ಉರಿನ ಕಡಿಮೆ ಇಟ್ಬಿಟ್ಟು ನಾವು ಒಂದು ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿ ನಾವು ಒಂದು 5ರಿಂದ ಒಂದು 10 ನಿಮಿಷ ನಾವು ಬಿಟ್ವಿ ಅಂತಂದ್ರೆ ಉಂಡೆ ಪೂರ್ತಿ ಗಟ್ಟಿ ಆಗುತ್ತೆ. ನೀವು ಸೌಟ್ ಹಾಕಿ ಪದೇ ಪದೇ ತಿರ್ವಾಕತ್ರ ಉಂಡೆ ಒಡೆಯತ್ತಲ್ಲ. ಸೊ ಹಾಗಾಗಿ ಸೊ ನೋಡಕತ್ತಿರಲ್ಲ ಇವಾಗ ಉಂಡೆ ಅದೆಲ್ಲನೂ ಗಟ್ಟಿಯಾಗಿ ಆಗೈತೆ ನೋಡಿರಿ, ಅಂದ್ರೆ ಒಡೆಯಂಗಿಲ್ಲ. ಸೊ ಇವಾಗ ಸೌಟಿಂದ ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಂಥ. ಸೊ ನೋಡಿರಿ ಉಂಡೆಗಳು ಯಾವುದು ಏನೂ ಒಡೆದಿಲ್ಲ. ಸೊ ತುಂಬ ಚೆನ್ನಾಗಿ ರೌಂಡಾಗಿ ಹೆಂಗೆ ಅದಾವಲ್ಲ ಅದೇ ಶೇಪ್ ಒಳಗೆ ಇದಾವೆ. ಸೊ ಇವಾಗ ಇದಕ್ಕೆ ಸ್ವಲ್ಪ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತೀನಿ. ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದು 20 ನಿಮಿಷ ಇದು ಲೋ ಫ್ಲೇಮ್ ಒಳಗೆ ಬಿಟ್ಬಿಡ್ತೀನಿ ಅಂತ. ಚೆನ್ನಾಗಿ ಕುದಿಲಿದ್ದು ಮೇಲ್ಗಡೆ ಪ್ಲೇಟ್ ಮೇಲೆ ಮುಚ್ಚಿಬಿಟ್ಟೆ ನೋಡಿರಿ. ಸೊ ಇವಾಗ ಇದು ನೋಡಕತ್ತಿರಲ್ಲ ಎಷ್ಟು ಗಟ್ಟಿಯಾಗಿಯೂ ಬಂದೈತಿ. ಹಾಗೆ ಕೂಡ ಇದು ಸಾಂಬಾರು ಅಥವಾ ಗ್ರೇವಿ ಎರಡೂ ಸೈ ನೋಡಿರಿ. ಇದು ರೊಟ್ಟಿ, ಅನ್ನಕ್ಕೆ, ಚಪಾತಿ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಸೊ ನೋಡಿದ್ರಲ್ಲ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೈನಲಿ ಲಾಸ್ಟಿಗೆ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳಕತ್ತೀನಿ. ಸೊ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ವಿ ಅಂತಂದ್ರೆ ರೆಡಿ ಆಯ್ತು ನೋಡಿರಿ ನಮ್ಮ ಕೈಮಾ ಉಂಡೆ ಸಾಂಬಾರು. ಸೊ ನೋಡಿದ್ರಲ್ಲ ಎಷ್ಟು ಇನ್ಸ್ಟಂಟ್ ಆಗಿನೂ ಮಾಡ್ಕೋಬೋದು, ಬೇಗನೆ ಆಗುತ್ತೆ. ಸೊ ನೀವು ಮಸಾಲೆ ರುಬ್ಕೊಳ್ಳೋದು ಒಂದೇ ಕೆಲಸ ನೋಡಿರಿ. ರುಬ್ಕೊಂಡಾದ್ಮೇಲೆ ಅದೇನಿಲ್ಲ ಗ್ಯಾಸ್ ಮೇಲೆ ಹಾಕಾಗತ್ತಂದ್ರೆ ಎಲ್ಲ ಒಗ್ಗರಣೆ ಸಲೀಸಾಗಿ ಬೇಗ ಆಗಿಬಿಡುತ್ತೆ. ಸೊ ಇವಾಗ ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡಿಟ್ಕೊಳಕತ್ತೀನಿ. ಸೊ ನೋಡಿರಿ ಮಸ್ತಾಗಿರುವಂಥ ಕೈಮಾ ಉಂಡೆ ಸಾಂಬಾರು ಅಥವಾ ಗ್ರೇವಿ ರೆಡಿ ಆಗೈತಿ. ಸೊ ಇದು ರೊಟ್ಟಿ, ಅನ್ನ, ಚಪಾತಿ, ಮುದ್ದೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಮಾತ್ರ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಹೊಸ ಥರ ಟೇಸ್ಟ್ ಮಕ್ಕಳಿಗೂ ಕೂಡ, ಅಂದರೆ ಅದರಲ್ಲಿ ಬೋನ್ ಏನು ಇರೋಂಗಿಲ್ಲಲ್ಲ. ಸೊ ಸಾಫ್ಟಾಗಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೋಡಿರಿ. ಸೊ ನೋಡಿದ್ರಲ್ಲ ಇವತ್ತಿನ ದಿನ ನಾನು ನಿಮ್ಗೆ ಕೈಮಾ ಉಂಡೆನ ಮಾಡಿ ತೋರಿಸಿನಿ. ಮತ್ತೆ ಯಾಕೆ ತಡ ಮಾಡ್ತೀರಿ, ನೀವು ಮಾಡಿರಿ. ಹಂಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯೋಕೆ ಬೇಡ್ರಿ. ಮತ್ತೆ ಸಿಗ್ತೀನಿ ರೀ. ನಮಸ್ಕಾರ.